ಹಾಯ್ ನಮಸ್ಕಾರ. ನಿಮ್ಮ ಮತ ಯಾರಿಗೆ? ಸದ್ಯಕ್ಕೆ ಈ ಪ್ರಶ್ನೆಯನ್ನ ನಮ್ಮ ದೇಶದ ಯಾವುದೇ ಯೂತ್ಸ್ಗೆ ಕೇಳಿದ್ರು ಕೂಡ ಅವ್ರು ಹೇಳುವಂತಹ ಒಂದೇ ಒಂದು ಪಾರ್ಟಿಯ ಹೆಸರು ನಮ್ಮ ಮತ ಕಾಕ್ರೋಚ್ ಜನತಾ ಪಾರ್ಟಿಗೆ ಅಂತ. ಅಷ್ಟಕ್ಕೂ ಈ ಕಾಕ್ರೋಚ್ ಜನತಾ ಪಾರ್ಟಿ ನಮ್ಮ ದೇಶದಲ್ಲಿ ಯಾಕೆ ಟ್ರೆಂಡ್ ಆಗ್ತಾ ಇದೆ, ಇದು ಉದ್ಭವ ಆಗಿದ್ದು ಹೇಗೆ, ನಿಜಕ್ಕೂ ಕೂಡ ಈ ಒಂದು ಪಕ್ಷ ನಮ್ಮ ದೇಶದಲ್ಲಿ ಇದೆಯಾ, ಇವೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ನಕಲಿ ಪದವಿಯನ್ನ ಪಡೆದಂತಹ ಕೆಲವು ನಿರುದ್ಯೋಗಿ ಯುವಕರು ಜಿರಳೆಗಳಿದ್ದಂತೆ ಇವರು ಪತ್ರಿಕೋದ್ಯಮ ಹಾಗೂ ಸಾಮಾಜಿಕ ಮಾಧ್ಯಮಗಳನ್ನ ಪ್ರವೇಶ ಮಾಡ್ತಾರೆ. ಇನ್ನು ಈ ಜಿರಳೆ ಎಂಬ ಪದದ ಅರ್ಥ ಇಷ್ಟೇ, ಜಿರಳೆ ಎಲ್ ಬೇಕಾದ್ರೂ ಹೋಗುತ್ತೆ, ಕಾಲಕ್ಕೆ ತಕ್ಕಂತೆ ಬದಲಾಗುತ್ತೆ, ಎಲ್ಲಿ ಹೋದ್ರೂ ಕೂಡ ಅಲ್ಲಿ ಯಾವುದೋ ಒಂದು ಜಾಗದಲ್ಲಿ ನುಸುಳ್ಕೊಂಡು ಕೂರುತ್ತೆ. ರಾಜಕಾರಣಿಗಳು ಕೂಡ ಹಾಗೇನೆ ಒಂದು ಪಕ್ಷದಿಂದ ಪಕ್ಷಕ್ಕೆ ಚೇಂಜ್ ಮಾಡ್ತಾರೆ, ತಮಗೆ ಇಷ್ಟ ಬಂದ ಹಾಗೆ ಅವರಿಗೆ ತಕ್ಕಿನ ಹಾಗೆ ಅವರು ಮಾತಾಡ್ತಾ ಇರ್ತಾರೆ ಅನ್ನುವಂತಹ ಅರ್ಥವನ್ನ ಇದು ನೀಡುತ್ತೆ. ಸೊ ಇದಾದ ಬಳಿಕ ಈ ಜಿರಳೆ ಎಂಬ ಹೇಳಿಕೆಗೆ ತುಂಬಾನೇ ವಿರೋಧ ವ್ಯಕ್ತವಾಯಿತು. ಯಾರ ಕಡೆಯಿಂದ? ಜೆನ್ಸಿ ಕಡೆಯಿಂದ. ಇದೇ ಕಾರಣಕ್ಕೆ ಉದ್ಭವ ಆದಂತಹ ಪಕ್ಷವೇ ಈ ಕಾಕ್ರೋಚ್ ಜನತಾ ಪಾರ್ಟಿ. ಇದೀಗ ಈ ಕಾಕ್ರೋಚ್ ಜನತಾ ಪಾರ್ಟಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ. ಪ್ಲಸ್ ಇವಾಗ ಕಾಕ್ರೋಚ್ ಜನತಾ ಪಾರ್ಟಿಗೆ 11 ಮಿಲಿಯನ್ಸ್ ಕೂಡ ಹೆಚ್ಚಿನ ಫಾಲೋವರ್ಸ್ ಆಗಿತ್ತು. ಈ ಭಾರತ ಸರ್ಕಾರ ಅದನ್ನ ಅವರ ಅಕೌಂಟ್ ನ ನಿರ್ಬಂಧ ಕೂಡ ಮಾಡಿದೆ. ಜಿರಳೆಯ ಹೇಳಿಕೆಯ ಬೆನ್ನಲ್ಲೇ ಯುವ ಜನತೆಯ ಹೋರಾಟದ ಸಾಂಕೇತಿಕವಾಗಿ ಅಭಿಜಿತ್ ತಿಪ್ಪೆ ಎನ್ನುವಂತವರು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನ ಶುರು ಮಾಡ್ತಾರೆ. ಲಿಟ್ರಲಿ ನೀವು ನಂಬೋದಿಲ್ಲ, ಈ ಇನ್ಸ್ಟಾಗ್ರಾಮ್ ಪೇಜ್ಗೆ 10 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಆಗಿದ್ದಾರೆ. ಜಸ್ಟ್ ನಾವಿವಾಗ ಕಾಮಿಡಿ ಅಂತ ಥಿಂಕ್ ಮಾಡ್ತಾ ಇದೀವಿ, ಜಿರಳೆ ಜನತಾ ಪಾರ್ಟಿ ಅಂತೆ ಓಹೋ ಅಂತ. ಬಟ್ ರಿಯಾಲಿಟಿಯಲ್ಲಿ ಯೋಚನೆ ಮಾಡಿ, ಒಂದು ವೇಳೆ ಈ ಜಿರಳೆ ಜನತಾ ಪಾರ್ಟಿ ನಮ್ಮ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂದರೆ ಈಗಿರುವಂತಹ ಸರ್ಕಾರದ ಪರಿಸ್ಥಿತಿ ಏನಾಗಬಹುದು, ಹಿಂದೆ ಇದ್ದಂತಹ ರಾಜಕಾರಣಿಗಳ ಪರಿಸ್ಥಿತಿ ಏನಾಗಬಹುದು. ಬಿಕಾಸ್ ಏನಕ್ಕೆ ಅಂತಂದ್ರೆ, ಅಕಸ್ಮಾತ್ ಇದು ಕಾಮಿಡಿಯಾಗಿ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಯ್ತು, ಓಕೆ ಒಪ್ಕೊಳ್ಳೋಣ, ಬಟ್ ರಿಯಾಲಿಟಿ ಆಗಿ ನಿಜಕ್ಕೂ ಕೂಡ ಆ ಪಕ್ಷ ಏನಾದ್ರು ನಮ್ಮ ದೇಶಕ್ಕೆ ಅಸ್ತಿತ್ವದಲ್ಲಿ ಬಂದರೆ ಇರುವಂತಹ ಆ 10 ಮಿಲಿಯನ್ ಫಾಲೋವರ್ಸ್ ಜೊತೆಗೆ ನಮ್ಮ ದೇಶದ ಯೂತ್ಸ್ ಎಲ್ಲ ಒಂದಾಗಿ ಒಂದು ಪಕ್ಷವನ್ನ ಕಟ್ಟೋದು ಗ್ಯಾರಂಟಿ. ಸೊ ಈ ಜಿರಳೆ ಜನತಾ ಪಾರ್ಟಿಯನ್ನ ಯಾರು ಕೂಡ ಕಾಮಿಡಿಯಾಗಿ ಪರಿಗಣಿಸಲೇಬೇಡಿ. ಬಿಕಾಸ್ ಮುಂದಿನ ದಿನಗಳಲ್ಲಿ ಇದೊಂದು ಪಾರ್ಟಿಯಾಗಿ ಹೊರ ಹೊಮ್ಮಿದ್ರು ಕೂಡ ಆಶ್ಚರ್ಯ ಇಲ್ಲ ಅಂತಾನೆ ಹೇಳಬಹುದು. ಇನ್ನು ಜಿರಳೆ ಅಂತ ಯಾಕೆ ನ್ಯಾಯಮೂರ್ತಿಯವರು ಕರೆದ್ರು ಅಂತ ಅಂದ್ರೆ, ಕೆಲವು ನಿರುದ್ಯೋಗಿ ಯುವಕರು ಸಿಕ್ಕಂತಹ ಒಂದು ಪತ್ರಿಕೋದ್ಯಮ ಅಥವಾ ಸಾಮಾಜಿಕ ಮಾಧ್ಯಮಗಳ ಮೂಲಕ ಸೇರ್ಕೊಂಡ್ ಬಿಡ್ತಾರೆ. ಅಂದ್ರೆ ಜಿರಳೆಗಳು ಕೂಡ ಯಾವುದೇ ಜಾಗ ಸಿಕ್ಕಿದ್ರೆ ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಜಿರಳೆಗಳಿಗೆ ಇಂತಿಂತ ಪಕ್ಷದಲ್ಲೇ ಇರ್ಬೇಕು ಅಥವಾ ಇಂತಿಂತ ಜಾಗದಲ್ಲೇ ಇರ್ಬೇಕು ಅಂತ ಇರೋದಿಲ್ಲ. ಜಿರಳೆಗಳು ಹೆಂಗೆ ಎಲ್ಲಾ ಕಡೆ ಹೋಗಿ ಹೊಂದ್ಕೊಂಡು ತಮ್ಮ ಜಾಗವನ್ನ ಹುಡುಕೊಳ್ಳುತ್ತಲ್ವಾ, ಆ ರೀತಿ ನಿರುದ್ಯೋಗಿ ಯುವಕರು ಅಂತ ಈ ಹೇಳಿಕೆಯನ್ನ ಅವರು ನೀಡಿರ್ತಕ್ಕಂಥದ್ದು. ಇರೋ ಸಿಚುವೇಶನ್ ಜಿರಳೆಗೂ ಕೂಡ ಕಾಲ ಬಂತಪ್ಪ ಅನ್ನೋ ತರ ಆಗಿದೆ. ಸೊ ಡೆಫಿನೆಟ್ ಆಗಿ ಈ ಪಕ್ಷ ಅಸ್ತಿತ್ವಕ್ಕೆ ಬಂದ್ರೆ ನಮ್ಮ ಯೂತ್ಸ್ ಯಾರು ಕೂಡ ಹಳೆ ರಾಜಕಾರಣಕ್ಕೆ ಡೆಫಿನೆಟ್ಲಿ ಸಪೋರ್ಟ್ ಮಾಡೋದಿಲ್ಲ, ಈ ಹೊಸ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಿದ್ದೀನಿ. ಸೊ ಎಲ್ಲರೂ ಕಮೆಂಟ್ ಮಾಡಿ ನಿಮ್ಮ ಮತ ಯಾರಿಗೆ ಅಂತ. ಟಾಟಾ ಬೈ ಬೈ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಕ್ಷಣದ ಅಪ್ಡೇಟ್ಸ್ಗಾಗಿ ನನ್ನ ಆಂಕರ್ ಸೌಜನ್ಯ ಪೇಜ್ ನ ಫಾಲೋ ಮಾಡಿ. ಅಂಡ್ ಯೂಟ್ಯೂಬ್ ಅಲ್ಲೂ ಕೂಡ ಸುದ್ದಿ ವಿಸ್ಮಯ ಅಂತ ನನ್ನ ಚಾನಲ್ ಇದೆ, ಅಲ್ಲೂ ಕೂಡ ಫಾಲೋ ಮಾಡಿ. ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೊಳ್ತಾ ಇರ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು.